ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಇವತ್ತು ನೋಡ್ರಿ ನಾನು ಆರೋಗ್ಯಕರವಾದಂಥ ಒಂದು ಗಂಜಿ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದು ಒಂದು ಗಂಜಿ ರೆಸಿಪಿ ಆಗಿರುತ್ತೆ. ಇದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಹರೀರ ಅಂತ ಕರಿತೀವಿ. ಇದನ್ನು ಹೆಚ್ಚಾನೆಚ್ಚು ಬಾಣಂತನದಲ್ಲಿ ಕೊಡ್ತಾರೆ. ನಾವು ಹಾಗೆ ಕೂಡ ಡೈಲಿ ಕುಡಿಬೋದು. ಯಾಕಂದರೆ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಕಾಲು ನೋವು ಆಗಿರ್ಬೋದು, ಆಮೇಲೆ ಎಲುಬುಗಳ ಸವೆತ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾದರೆ ಈ ಆರೋಗ್ಯಕರವಾದ ಗಂಜಿನ ಹರೀರಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಆಮೇಲೆ ಬೇಗ ಮಾಡ್ಕೊಳ್ಬೋದು, ಆಮೇಲೆ ಈಸಿಯಾಗಿ ಮಾಡ್ಕೊಬೋದು. ಇದರಲ್ಲಿ ಏನು ದೊಡ್ಡ ವಿದ್ಯೆ ಇಲ್ಲ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದಿಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ನೀವು ಒಣ ಶುಂಠಿ ಇದ್ದರೆ ಅದನ್ನು ಹಾಕಿರಿ, ಚೆನ್ನಾಗಿರುತ್ತೆ. ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರೋದು. ನಾವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ನಾವೆಲ್ಲ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡಿರಿ, ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಗೋಧಿ ಹಿಟ್ಟಿಗೆ ನೀರು ಹಾಕಿಬಿಟ್ಟು ಗಂಟಿಲ್ದಿರೋ ಥರ ಇದನ್ನು ಕಲಿಸ್ಕೋಬೇಕು. ಫಸ್ಟು ನಾವು ಹಿಟ್ಟಿಗೆ ನೀರು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ರಿ. ಸ್ವಲ್ಪ ಜಾಸ್ತಿ ನೀರು ಹಾಕಿರಿ, ಅಂದರೆ ಗಂಟಾಗೋದಿಲ್ಲ. ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸಿದರೆ ಗೋಧಿ ಹಿಟ್ಟು ಜಿಗಿ ಇರುತ್ತಲ್ವ, ಹಾಗಾಗಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕಿ ಕಲಿಸ್ರಿ, ಗಂಟಾಗಲ್ಲ. ಗಂಟಾಗಿಬಿಟ್ರೆ ಗಂಜಿ ಚೆನ್ನಾಗಿ ಬರಲ್ಲ. ಗಂಟಿಲ್ದಿರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಒಂದು ನಿಮಿಷ ಈ ಥರ ಕಲಿಸ್ತಾ ಇದ್ದರೆ ಹಿಟ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಕೆಳಗಿಂದ ಹಿಂಗೆ ಮಿಕ್ಸ್ ಮಾಡಿದ್ರೆ ಬೇಗ ಮಿಕ್ಸ್ ಆಗುತ್ತೆ. ಆಮೇಲೆ ಗಂಟುಗಳೆಲ್ಲ ಒಡೆದು ಹೋಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಇದನ್ನು ರೆಡಿ ಮಾಡ್ಕೊಳ್ರಿ. ಈಗ ನಾವಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಡೋಣ. ಬಿಸಿ ಮಾಡಿಬಿಟ್ಟು ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿರಿ. ಅಂದರೆ ನೀವು ಗಂಜಿ ಎಷ್ಟು ಕುಡಿತೀರೋ ಅಷ್ಟು ಹಾಕ್ಕೋಬೋದು. ನೀವು ಜಾಸ್ತಿ ಇದ್ದರೆ 2-3 ಜನ ಕುಡಿಯೋರಿದ್ದರೆ ಜಾಸ್ತಿ ಮಾಡ್ಕೊಳ್ರಿ. ನಾನಿಲ್ಲಿ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ನೀರು ಬಿಸಿ ಆಗಲಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಆವಾಗ ಇದಕ್ಕೆ ನಾವು ತಗೊಂಡಂಥ ಬೆಲ್ಲನ ಹಾಕೋಣ. ನೀರು ಬಿಸಿ ಆದಮೇಲೆ, ಅಂದರೆ ಬೆಲ್ಲ ಕೂಡ ಕರಗಬೇಕು ಅದರಲ್ಲಿ. ಇದಕ್ಕೆ ನೀವು ಬೆಲ್ಲನ ಹಾಕಿ ಫ್ರೆಂಡ್ಸ್, ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಸಕ್ಕರೆ ಹಾಕಿದರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಬೆಲ್ಲ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ, ಅದ್ರ ಒರಿಜಿನಲ್ ಟೇಸ್ಟು ಬರುತ್ತೆ ಬೆಲ್ಲ ಹಾಕಿದರೆ. ಸಕ್ಕರೆ ಹಾಕಿದರೆ ಸ್ವಲ್ಪ ಸೌಳು ಅನಿಸುತ್ತೆ. ಹಾಗಾಗಿ ಬೆಲ್ಲನೇ ಹಾಕಿರಿ. ಆಮೇಲೆ ನೋಡಿರಿ, ಡೆಲಿವರಿ ಆದಾಗ ನಮಗೆ ಜಾಸ್ತಿ ಬೆಲ್ಲದ್ದೇ ಐಟಮ್ಸನ್ನು ಮಾಡಿ ಕೊಡುತ್ತಿರ್ತಾರೆ ಅಡುಗೆನ. ಹಾಗಾಗಿ ಬೆಲ್ಲನೇ ಜಾಸ್ತಿ ನಾವು ತಗೊಳ್ಳೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ಇರುತ್ತೆ. ಈಗ ಬೆಲ್ಲ ಕರಗೋಕ್ಕೆ ಬಿಟ್ಬಿಡೋಣ. ನೋಡಿರಿ, ನೀರು ಚೆನ್ನಾಗಿ ಕುದ್ಬಿಟ್ಟು ಬೆಲ್ಲ ಕರಗಿದೆ. ಇದಕ್ಕೆ ನಾನಿವಾಗ ಜಜ್ಜಿ ತಗೊಂಡಂಥ ಹಸಿ ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನಮಗೆ ಹಸಿ ಶುಂಠಿ ಬಾಯಲ್ಲಿ ಸಿಗುತ್ತೆ, ಅದು ಬೇಡ ತಿನ್ನಬೇಕಾದ್ರೆ ಅಂದರೆ ನೀವು ಗ್ರೇಟ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಒಣ ಶುಂಠಿ ಇದ್ದರೆ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ, ಅಂದರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದರೆ ಅಂಥೇಳಿ. ಇದಕ್ಕೆ ನೋಡಿರಿ, ನೀರು ಕುದೀತಿದೆ. ಇವಾಗ ನಾವು ಕಲಸಿ ತೊಗೊಂಡಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಹಾಕಿ ಸ್ವಲ್ಪ ತಿರುಗಿಸಿ, ಕೈ ಬಿಡಲಾರ್ದಂಗೆ ತಿರುಗಿಸಿ 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇಲ್ಲಿ ನನಗೆ ನೀರು ತುಂಬ ಜಾಸ್ತಿ ಆಯಿತು ಅನಿಸುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಕಲಸಿದ ಹಿಟ್ಟನ್ನು. ನಮಗೆ ಸ್ವಲ್ಪ ಮಂದಗಿದ್ದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ತುಂಬ ನೀರಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಮಂದಿಗಿದ್ದರೆ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ತಾ ಕುದಿಸ್ರಿ, ಅಂದರೆ ತಳ ಹಿಡಿಯೋದಿಲ್ಲ. ಇದು ನೋಡಿರಿ, ಸೊಂಟ ನೋವಾಗಿರ್ಬೋದು, ಬ್ಯಾಕ್ ಪೇನ್, ಅದು ಎಲ್ಲದಕ್ಕೂ ಒಳ್ಳೆಯದಿದು. ಇದನ್ನು 1 ಗ್ಲಾಸು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ಬಿಟ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ. ಇದಕ್ಕೆ ನಾನು ಇನ್ನೂ ಏನು ಹಾಕ್ತಾಯಿದ್ದೀನಿ ಅಂದರೆ ಡೇಟ್ಸ್ ಹಾಕ್ತಾಯಿದ್ದೀನಿ.
ಇದು ಕೀಮಿಯಾ ಡೇಟ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಚೆನ್ನಾಗಿರುತ್ತೆ, ಅಂದರೆ ಇದರಲ್ಲಿ ಏನು ಸಿರಪ್ ಆಗಲಿ ಏನಾಗಲಿ ಆ್ಯಡ್ ಮಾಡಿರೋದಿಲ್ಲ. ನಾವು ಬೇರೆ ಡೇಟ್ಸ್ ತೊಗೊಂಡ್ರೆ ಅದರಲ್ಲಿ ಸಕ್ಕರೆ ಪಾಕದಲ್ಲಿ ಅದ್ದಿರ್ತಾರೆ, ಜಿಬಿ ಜಿಬಿ ಆಗಿರುತ್ತೆ. ಇದು ನೋಡಿರಿ ಒರಿಜಿನಲ್ ಆಗಿರೋದು, ಒಳಗಡೆ ಎಷ್ಟು ಸಾಫ್ಟಾಗಿದೆ. ಆಮೇಲೆ ನೋಡ್ತಿರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಇದನ್ನು ಯಾವ ಸಿರಪ್ನಲ್ಲಾಗಲಿ ಇದರಲ್ಲಿ ಏನು ಮಿಕ್ಸ್ ಮಾಡಿರೋದಿಲ್ಲ. ಈ ಥರ ಡೇಟ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ. ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇರುತ್ತೆ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖರ್ಜೂರ ಕೂಡ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ ಇದು. ಹಾಗಾಗಿ ನಾನು ಡೇಟ್ಸನ್ನು ಸಹಿತ ಸ್ವಲ್ಪ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಹಾಕಿರಿ. ಇದರಲ್ಲಿ ಕೂಡ ಸಿಹಿ ಅಂಶ ಇರುತ್ತೆ, ಹಾಗಾಗಿ ಬೆಲ್ಲನ ಸ್ವಲ್ಪ ನೋಡಿ ಹಾಕಿರಿ. ನೀವು ಜಾಸ್ತಿ ಬೆಲ್ಲ ತಿಂದೇ ಇರೋರಿದ್ದರೆ ನೀವು ಖರ್ಜೂರ ಅಷ್ಟೇ ಹಾಕಿ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಗಂಜಿ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಬೆಲ್ಲ ಮತ್ತು ಖರ್ಜೂರ ಎರಡು ಹಾಕ್ತಾಯಿದ್ದೀನಿ. ಖರ್ಜೂರ ಹಾಕಿರಿ, ಯಾಕಂದರೆ ತುಂಬ ಒಳ್ಳೆಯದದು. ಹಾಕಿ ಸ್ವಲ್ಪ ಇನ್ನೊಂದೆರಡು ನಿಮಿಷ ಇದನ್ನು ಕುದಿಸ್ರಿ. ಕುದಿಸಿದಾಗ ಅದೇನಾಗುತ್ತೆ, ಚೆನ್ನಾಗಿ ಮೆಲ್ಟ್ ಆಗುತ್ತೆ ಹಣ್ಣು. ಖರ್ಜೂರ ಹಣ್ಣು ಮೆಲ್ಟ್ ಆದರೆ ಅದರ ಸ್ವೀಟ್ನೆಸ್ ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ. ಇವಾಗ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ. ನೀವು ಡಯಟ್ ಮಾಡೋರಿದ್ದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಖರ್ಜೂರ ಹಾಕ್ಕೊಂಡ್ರೆ ನೋಡಿರಿ ಈ ಥರ ಉಕ್ಕು ಬರುತ್ತೆ. ನೀವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಉಕ್ಕು ಬರೋದಿಲ್ಲ, ಆಮೇಲೆ ಚೆಲ್ಲೋದಿಲ್ಲ. ನೋಡಿರಿ ಈ ಥರ ಖರ್ಜೂರ ಚೆನ್ನಾಗಿ ಬೇಯಬೇಕು. ಅದರಲ್ಲಿ ಹಿಟ್ಟು ಚೆನ್ನಾಗಿ ಬೆಂದರೆ ಗಂಜಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಹಸಿ ಹಸಿದಾಗಿ ಕುಡಿಬೇಡಿ, ಹೊಟ್ಟೆಗೆ ಹತ್ತಲ್ಲ ಇದು. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು, ಆವಾಗ ಪರ್ಫೆಕ್ಟಾಗಿ ಅದರ ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ನೋಡಿರಿ ಇವಾಗ ಕುದ್ದಿದೆ. ಫ್ಲೇಮನ್ನು ಆಫ್ ಮಾಡೋಣ. ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿದ್ರೆ ನೋಡಿರಿ ಗೋಧಿ ಹಿಟ್ಟಿನ ಹರೀರ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ತಿರ್ಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಎನರ್ಜೆಟಿಕ್ ಆಗಿರುತ್ತೆ. ನೀವು ಬೆಳಗ್ಗೆ ಇದನ್ನು ಒಂದು ಬೌಲ್ ಕುಡಿದು ಕೆಲಸ ಮಾಡ್ತಾಯಿದ್ರೆ ನಿಮಗೆ ನಾಷ್ಟ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಫುಲ್ ಮೀಲ್ ಕೊಡುತ್ತೆ ಇದು. ಇದರಲ್ಲೆಲ್ಲ ನಾವು ಹಾಕಿರೋದ್ರಿಂದ ನೀವು ಡ್ರೈ ಫ್ರೂಟ್ ಸಹಿತ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತೀನಿ, ಸರ್ವ್ ಮಾಡ್ತಾಯಿದ್ದೀನಿ ಫಸ್ಟು. ನೋಡಿರಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಮೇಲ್ಗಡೆಯಿಂದ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡೇ ಕುಡೀರಿ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಬಾದಾಮನ್ನು ಗ್ರೇಟ್ ಮಾಡ್ಕೊಂಬರೋಣ, ಅದು ಕೂಡ ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ. ನೀವು ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ಹೇಗಿರುತ್ತೆ ಏನೋ ಅನ್ಕೋಬೋದು. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ನೀವೇ ಹೇಳ್ತೀರಾ. ಆಮೇಲೆ ಇದನ್ನು ಕುಡಿದ್ಮೇಲೆ ಒಳ್ಳೆ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ. ನಾನು ಇಲ್ಲಿ ಗ್ರೇಟ್ ಮಾಡಿದಂಥ ಬಾದಾಮ್ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ ಫ್ರೆಂಡ್ಸ್. ಬಾಯ್.